ನನ್ನ ಹೆಸರು ಪ್ರಭಾವತಿ ಅಂತ. ನಾನು ರಿಟೈರ್ಡ್ ಗೌರ್ಮೆಂಟ್ ಆಫೀಸರು. ಇವಾಗೇನು ಬದಲಾವಣೆ ಆಗಬೇಕು ಅಂದರೆ ಬಸ್ಸುಗಳಲ್ಲಿ 16 ಸೀಟ್ ಅಂತೆಲ್ಲ ಹೇಳಿದ್ದಾರೆ, ಆದರೆ 16 ಮೇಂಟೈನ್ ಮಾಡ್ತಿಲ್ಲ. ಒಂದು ಸೀನಿಯರ್ ಸಿಟಿಸನ್ಗೆ ಪ್ರಿಫರೆನ್ಸ್ ಅಂತೆಲ್ಲ ಹೇಳ್ತಾರೆ, ಆದರೆ 16 ಸಾಕಾಗೋದಿಲ್ಲ. ಸೀನಿಯರ್ ಸಿಟಿಸನ್ ಸೇರಿ 16 ಇದೆ, ಅದು ಸಾಕಾಗೋದಿಲ್ಲ. ಅದು ಹೆಣ್ಮಕ್ಳು ಯಾಕಂದರೆ ಸಂಖ್ಯೆಗಳಲ್ಲಿ ಜಾಸ್ತಿ ಇಲ್ಲದೇ ಇದ್ರೂ ಫೆಸಿಲಿಟಿಗೆ ಕಡಿಮೆ ಇದೆ ಹಾಗೆ ನೋಡಿದ್ರೆ. ಇನ್ನೊಂದು ಅಂತಂದರೆ ಪಾರ್ಕುಗಳಲ್ಲಿ, ಈಗ ನಮ್ಮ ಪಾರ್ಕಲ್ಲೇ ಆಗಲಿ ಇದರೊಳಗೆ ಬೆಂಚುಗಳೆಲ್ಲ ಇವರು ಜೆಂಟ್ಸೇ ಆಕ್ಯುಪೈ ಮಾಡ್ಕೊಂಡು ಒಬ್ಬೊಬ್ಬರು ಒಂದು ಬೆಂಚಲ್ಲಿ ಕೂತ್ಕೋತಾರೆ. ಲೇಡೀಸ್ಗೆ ಸಾಯಂಕಾಲ ಒಂದೂ ಬೆಂಚ್ ಖಾಲಿ ಇರೋಲ್ಲ. ಹೆಸರಿಗಂತೂ ಇಷ್ಟು ಬೆಂಚ್ ಇರುತ್ತೆ, ಒಬ್ಬೊಬ್ಬರು ಕೇಳಿದ್ರೆ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ. ಸೊ ಲೇಡೀಸ್ಗೆ ಅಂತ ಅವರು ಬಿಟ್ಕೊಡೋಲ್ಲ. ಅದು ಅವರಲ್ಲಿ ಜಾಗೃತಿ ಮೂಡಬೇಕೇ ಹೊರತು ನಾವು ಬಲವಂತ ಮಾಡಿ ಕೇಳಿದ್ರು ಎದ್ದೋಗಲ್ಲ ಯಾರೂ, ಹಿಂಗಾಗೋಗುತ್ತೆ. ಅದೊಂದು ಪ್ರಾಬ್ಲಮ್ ಆಗಿದೆ. ಇನ್ನೊಂದು ನಮ್ಮ ಕತ್ರಗುಪ್ಪೆನಲ್ಲಿ ಈಗ ಬಸ್ಸು ಜನತಾ ಬಜಾರ್ ಕಡೆಗೆ ಹೋಗುತ್ತೆ. ಈ ಕಡೆ ಈ ಡೌನಲ್ಲಿ BSK 3rd ಸ್ಟೇಜಲ್ಲಿ ಕೆಲವೆಲ್ಲ 3-4 ಲೇಔಟ್ ಇದೆ. ಆ ಲೇಔಟ್ ಜನಕ್ಕೆ ನಮಗಿಲ್ಲೊಂದು ಬಸ್ ಸ್ಟ್ಯಾಂಡ್ ಕೊಡಿ, ಇಲ್ಲೇನೇ ವಾಟರ್ ಟ್ಯಾಂಕ್ ಹತ್ರ ಒಂದು ಸ್ಟಾಪ್ ಕೊಡಿ ಅಂದರೆ ಅದು ಮಾಡಿಸ್ಬೇಕು. ಅದೇನೂ ಆಗಿಲ್ಲ. ಅದೊಂದು ಬಸ್ ಸ್ಟಾಪ್ ಕೊಟ್ಟರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ, ಅದರೊಳಗೆ ಅದು ಮಾಡ್ಬೋದು. ಮತ್ತು ಇನ್ನು ಕೆಲವು ವಿಷಯಗಳಲ್ಲಿ ಹೇಳಬೇಕು ಅಂತಂದರೆ ಚುನಾವಣೆಗೆ ಎಲ್ಲರೂ ಓಟ್ ಹಾಕಬೇಕು. ಓಟ್ ಹಾಕಿ ಅವರ ಯಾರನ್ನ ಕರೆಕ್ಟ್ ಇರೋ ಪರ್ಸನ್ ಅವ್ರನ್ನ ಆರಿಸಿ ಅವರು ಫಾಲೋ ಅಪ್ ಮಾಡಲಿಕ್ಕೆ ಮನಸ್ಸು ಮಾಡಬೇಕು. ಇವತ್ತು ಬಂದು ಹೊರಟೋಗ್ಬಿಡೋದಲ್ಲ. ಏನೇನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅದು ಪ್ರತಿ ವಾರ್ಡಲ್ಲಿ ಆಗಿದೆಯಾ ಅನ್ನೋದಕ್ಕೆ ಇವತ್ತು ಹೇಗೆ ಬರ್ತಾರೋ ಹಾಗೆ ತಿಂಗಳಿಗೊಂದ್ಸಲ ಬಂದು ನಾಗರಿಕರ ಜೊತೆ ಬೆರೆತು ಅದಾಗಿದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಬರೀ ಇದು ಹೇಳೋದು ಘೋಷಣೆಗಳಾಗೋದು ಬೇಡ, ಅದು ನಡೆಯಬೇಕು ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು.